ತಮಿಳುನಾಡಿಗೆ ಕಾವೇರಿ ನೀರು ಬಿಡೋಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಂಕಷ್ಟ ಸೂತ್ರ ಪಾಲಿಸುವಂತೆ ಸಿಡಬ್ಲ್ಯೂಆರ್ಸಿ ಈಗ ಸಲಹೆಯನ್ನ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಮುಖ್ಯಸ್ಥ ವಿನೀತ್ ಗುಪ್ತಾರಿಂದ ಸಲಹೆ ಕೊಡಲಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಂಕಷ್ಟ ಸೂತ್ರ ಪಾಲಿಸಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಈಗ ಸಲಹೆಯನ್ನ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಮುಖ್ಯಸ್ಥ ವಿನೀತ್ ಗುಪ್ತಾರಿಂದ ಈ ಸಲಹೆ ಕೊಡಲಾಗಿರುವಂತದ್ದು. ಈಗ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಎರಡೂ ರಾಜ್ಯಗಳಿಗೂ ಕೂಡ ಬಗೆಹರಿಸಿಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಗಮನಿಸ್ತಾ ಇದ್ದೀವಿ, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದಲ್ಲೂ ಕೂಡ ನೀರನ್ನು ಬಿಡೋದಕ್ಕೆ ರೈತರು ಯಾರು ಕೂಡ ಸಿದ್ಧರಿಲ್ಲ. ಮತ್ತೊಂದು ಕಡೆಗೆ ತಮಿಳುನಾಡು ಈಗ ಖ್ಯಾತೆ ತೆಗೆದಿರುವಂತದ್ದು, ನಮಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿಸಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದೆ. ಇದರ ಮಧ್ಯೆ ಕರ್ನಾಟಕದಲ್ಲಿ ನೋಡಿದೀವಿ, ಕಾವೇರಿ ನೀರು ಕಿಚ್ಚು ಹೆಂಗೆ ಧಗಧಗನೆ ಹೊತ್ತೆ ಉರಿತಾ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕದಾದ್ಯಂತ ಒಂದ್ ಕಡೆ ಬೆಂಗಳೂರು, ಒಂದ್ ಕಡೆ ಮಂಡ್ಯ, ಮೈಸೂರು ಎಲ್ಲಾ ಕಡೆಗಳು ಕೂಡ ರಕ್ತ ಬಿಟ್ಟೆವು, ಕಾವೇರಿ ನೀರನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನದಾತರು ಇನ್ನಿಲ್ಲದ ಪ್ರೊಟೆಸ್ಟ್ ಅನ್ನ ಬೀದಿಗಿಳಿದು ಅರವೆತ್ತಲೆಯಾಗಿ ಪ್ರತಿಭಟನೆ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಲ್ಲದ ನೀರನ್ನ, ಕನ್ನಡಿಗರಿಗೆ ಇರದ ಒಂದು ಹನಿ ನೀರನ್ನ ಹೆಂಗೆ ನಾವು ತಮಿಳುನಾಡೋದಕ್ಕೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಜೊತೆಗೆ ಎಲ್ಲ ರೈತರು, ಅನ್ನದಾತರು ತಮ್ಮ ಸಂಕಷ್ಟವನ್ನ ಪ್ರತಿಭಟನೆಯಲ್ಲಿ ತೋರಿಸಿಕೊಂಡಿರುವಂತದ್ದು. ಈ ಕುರಿತಂತೆ ಈಗ ಸಂಕಷ್ಟ ಸೂತ್ರ ದಯವಿಟ್ಟು ಪಾಲಿಸಿ ಅಂತ ಸಿಡಬ್ಲ್ಯೂಆರ್ಸಿ ಈಗ ಸಲಹೆಯನ್ನ ಕೊಟ್ಟಿದೆ. ಅದು ಕೂಡ ಸಿಡಬ್ಲ್ಯೂಆರ್ಸಿ ಮುಖ್ಯಸ್ಥ ವಿನೀತ್ ಗುಪ್ತಾ ಅವರು ಈ ಸಲಹೆಯನ್ನ ಕೊಟ್ಟಿರೋದು. ಕರ್ನಾಟಕ ಮತ್ತೆ ತಮಿಳುನಾಡು ಎರಡೂ ರಾಜ್ಯದವರು ಕೂಡ ಕುತ್ಕೊಂಡು ಒಂದು ಪರಿಹಾರಕ್ಕೆ ಬನ್ನಿ, ಒಂದು ನಿಲುವಿಗೆ ಬನ್ನಿ. ಏನ್ ನಿಮ್ ಪರಿಹಾರ ನೋಡಿ, ಒಂದ್ ಕಡೆ ಮೇಕೆದಾಟು ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಮೇಕೆದಾಟಲ್ಲೂ ಕೂಡ ನೀರಿದೆ. ಸೊ ಇದು ಕೂಡ ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿ ಇರುವಂತದ್ದು. ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧ ನೀರು ಕುಡಿಯೋದಕ್ಕೆ ಸಿಗುತ್ತೆ. ಈಗ ತಮಿಳುನಾಡಿಗೆ ಬೇಕಾಗಿರುವಂತಹ ಕೃಷಿ ಚಟುವಟಿಕೆಗಳಿಗೂ ನೀರು ಸಿಗುತ್ತೆ. ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಆ ಮೇಕೆದಾಟಲ್ಲಿರುವಂತಹ ನೀರನ್ನು ಕುಡಿಯೋದಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗಾಗಿ ಎರಡೂ ರಾಜ್ಯಗಳು ಕೂಡ ಕುತ್ಕೊಂಡು ಒಂದು ನಿರ್ಣಯಕ್ಕೆ ಬನ್ನಿ, ಒಂದು ಚರ್ಚೆ ಮಾಡಿ ಬನ್ನಿ ಅಂತ ಎರಡೂ ರಾಜ್ಯಗಳು ಕೂಡ ಈಗ ಇರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ಈಗ ಸೂಚನೆಯನ್ನ ಕೊಡಲಾಗಿದೆ. ಈ ಕುರಿತಂತೆ ತಮಿಳುನಾಡು ಸಿಎಂ ಈಗ ವಿಜಯ್ ಅವರು ಕೂಡ ಮೇಕೆದಾಟು ಈ ಒಂದು ವಿಧೇಯಕಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಅನ್ನ ತೋರಿಸ್ತಿಲ್ಲ. ಮತ್ತೊಂದು ಕಡೆಗೆ ಇವಾಗ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಒಬ್ಬ ಅನ್ನದಾತನೂ ಕೂಡ ಸಿದ್ಧವಾಗಿಲ್ಲ. ಸೊ ಇದರ ಮಧ್ಯದಲ್ಲಿ ಈಗ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಅಂದ್ರೆ ಕರ್ನಾಟಕದ ಯಾವ ಜಲಾಶಯದಲ್ಲೂ ಕೂಡ ನೀರಿಲ್ಲ. ಹನಿ ಹನಿ ನೀರಿಗಾಗಿ ನಾವು ಕಾದ್ ನೋಡ್ತಾ ಇದ್ದೀವಿ. ಎಲ್ಲಾದ್ರೂ ಚೆನ್ನಾಗಿ ಮಳೆ ಆದ್ರೆ, ಸರಿಯಾಗಿ ಮಳೆ ಆಗಿ ಜಲಾಶಯಗಳು ತುಂಬಿದ್ರೆ ನೀರು ಬಿಡೋಣಪ್ಪ, ಇಲ್ಲದ ನೀರನ್ನ ಎಲ್ಲಿಂದ ತಂದ್ಕೊಡೋಣ ಅಂತ ಹೇಳಿ ಈಗ ಸಿಡಬ್ಲ್ಯೂಆರ್ಸಿ ಸಲಹೆ ಮೇರೆಗೆ ಈಗ ರೈತರಾಗಿರ್ಬೋದು, ಅನ್ನದಾತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕರ್ನಾಟಕದಾದ್ಯಂತ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಕೂಡ ಇಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ. ಹಂಗೂ ಒಂದ್ ವೇಳೆ ನಮ್ಮ ಪ್ರತಿಭಟನೆಯನ್ನ ಮೀರಿಯೂ ನೀವು ತಮಿಳುನಾಡಿಗೆ ನೀರು ಬಿಡ್ತೀರಾ ಅಂತ ಅಂದ್ರೆ ನೀವು ಯಾವಾಗ್ಲೂ ನೋಡಿರದಂತಹ ಪ್ರತಿಭಟನೆಯನ್ನ ದೆಹಲಿಗೆ ಹೋಗಿ ನಾವು ಮಾಡಬೇಕಾಗುತ್ತೆ ಅಂತ ಎಂಬ ಎಚ್ಚರಿಕೆಯನ್ನ ಸದ್ಯ ಬೆಳ್ಳಂಬೆಳಗ್ಗೆ ಕನ್ನಡ ಪರ ಸಂಘಟನೆಗಳು ಕೂಡ ಕೊಟ್ಟಿವೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಮುಂಗಾರು ಕೊರತೆ ಇದೆ, ಕುಡಿಯೋದಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಸೊ ಅಲ್ಲೂ ಒಂದಷ್ಟು ಮೀಟಿಂಗ್ ಗಳು ಕೂಡ ಆಗ್ತಾ ಇದೆ. ಅಲ್ಲಿ ಕಾನೂನು ತಜ್ಞರ ಜೊತೆಗೆ ಕುತ್ಕೊಂಡು ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅಂತ ಯೋಚನೆ ಕೂಡ ಮಾಡ್ತಿದ್ದಾರೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಕುತೂಹಲ ಮೂಡಿಸಿರುವಂತದ್ದು, ದಿನಕ್ಕೆ ಬಿಡಬೇಕಾಗಿರುವಂತಹ 3,500 ಕ್ಯೂಸೆಕ್ ನೀರನ್ನ ಬಿಡೋದಿಲ್ಲ ಅಥವಾ ಬಿಡ್ತಾರಾ, ಅಥವಾ ಈಗ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದೆ, ಅನ್ನದಾತರು ಕೂಡ ನಾವು ನೀರು ಕೊಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಯಾವ ತರದ ನಿಲುವು ತೆಗೆದುಕೊಳ್ಳುತ್ತೆ, ಈ ಕುರಿತಂತೆ ತಮಿಳುನಾಡು ಸರ್ಕಾರ ಮತ್ತೆ ಏನ್ ಖ್ಯಾತೆ ತೆಗಿತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸೊ ಓವರ್ ಆಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ದೆಹಲಿಯಲ್ಲಿ ಗುಡುಗಿರೋದು ಯಾವ ಮಟ್ಟಕ್ಕೆ ದೊಡ್ಡ ಸೌಂಡ್ ಆಯ್ತು ಇಡೀ ರಾಜ್ಯದಾದ್ಯಂತ ಗಮನಿಸಿದೀವಿ. ಅದೇ ತರದ ಕರೆಯನ್ನ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಕೊಟ್ಟಿರುವಂತದ್ದು. ನಮ್ಮ ನಿರ್ಣಯವನ್ನ ಮೀರಿ, ನಮ್ಮ ಆಜ್ಞೆಯನ್ನು ಮೀರಿ ನೀವು ನೀರು ಬಿಡ್ತೀರಾ ಅಂತ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.